ಮನಸ್ಸುಗಳಿಗೆ ನಮಸ್ಕಾರ. ಸಲ್ಮಾನ್ ಖಾನ್ ಬಾಲಿವುಡ್ ನ ಬ್ಯಾಡ್ ಬಾಯ್ ಅಂತ ಕರೆಸಿಕೊಂಡಿರೋ ಸೂಪರ್ ಸ್ಟಾರ್. ಬಾಕ್ಸ್ ಆಫೀಸ್ ಕಲೆಕ್ಷನ್ ವಿಚಾರಕ್ಕೆ ಬಂದ್ರೆ ಇವರೇ ಸುಲ್ತಾನ್. ನಿರಂತರ ದಾಖಲೆಗಳ ಮೇಲೆ ದಾಖಲೆ ಬರೆದಿದ್ದ ಬಾಯ್ಜಾನ್ ಇತ್ತೀಚೆಗೆ ಸೋಲುಗಳನ್ನು ಕಂಡು ಸ್ವಲ್ಪ ಮಂಕಾಗಿದ್ದಾರೆ. ಬಾಲಿವುಡ್ ನ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಅಂತ ಕರೆಸಿಕೊಂಡು ಬಂದಿದ್ದ ಸಲ್ಮಾನ್ ಖಾನ್ ಇದೀಗ ಬರೋಬ್ಬರಿ 60ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಲ್ಲಿದೆ ಒಂದು ಸ್ಪೆಷಲ್ ಸಿನಿಮಾ ಸ್ಟೋರಿ. ನೀವು ನೋಡ್ತಾ ಇದ್ದೀರಾ ಬೇಬಿ ನ್ಯೂಸ್ ಕನ್ನಡ. ನಾನು ತೃಪ್ತಿ ಬಸವರಾಜ್. ಭಾರತೀಯ ಚಿತ್ರರಂಗದ ಬಾಕ್ಸ್ ಆಫೀಸ್ ಸುಲ್ತಾನ್ ಎಂದೇ ಖ್ಯಾತರಾಗಿರುವ ಸಲ್ಮಾನ್ ಖಾನ್ ಅವರ ಜೀವನವೇ ಒಂದು ರೋಚಕ ಸಿನಿಮಾದಂತೆ ಸಾಗುತ್ತದೆ. ಬಾಲಿವುಡ್ ನ ದಿಗ್ಗಜ ಕತೆಗಾರರ ಸಲೀಂ ಖಾನ್ ಅವರ ಪುತ್ರನಾಗಿ ಜನಿಸಿದ ಸಲ್ಮಾನ್ ಮೈನೆ ಪ್ಯಾರ್ ಕಿಯಾ ಚಿತ್ರದ ಮೂಲಕ ಪ್ರೇಕ್ಷಕರ ಮನಗೆದ್ದು ಪ್ರೇಮ್ ಆಗಿ ಹೊರಹೊಮ್ಮಿದ್ದರು. ಅಂದಿನಿಂದ ಇಂದಿನವರೆಗೂ ಅವರು ಚಿತ್ರರಂಗದ ಅತ್ಯಂತ ಪ್ರಭಾವಶಾಲಿ ನಟರಲ್ಲಿ ಒಬ್ಬರಾಗಿ ಉಳಿದಿದ್ದಾರೆ. ಅವರ ಜೀವನವು ಕೇವಲ ಯಶಸ್ಸಿನ ಕಥೆಯಲ್ಲ, ಬದಲಾಗಿ ವಿವಾದಗಳು, ಮಾನವೀಯತೆ ಮತ್ತು ನಿಗೂಢತೆಗಳ ಮಿಶ್ರಣವಾಗಿದೆ. ಸಲ್ಮಾನ್ ಖಾನ್ ಅವರ ವ್ಯಕ್ತಿತ್ವದಲ್ಲಿ ಎರಡು ಪರಸ್ಪರ ವಿರೋಧಿ ತುದಿಗಳು ಕಾಣಬಹುದು. ಒಂದು ಕಡೆ ಅವರು ಅತ್ಯಂತ ದಯಾಮಯಿ ಹಾಗೂ ಉದಾರಿ ವ್ಯಕ್ತಿಯಾಗಿದ್ದು, ಬೀಯಿಂಗ್ ಹ್ಯೂಮನ್ ಸಂಸ್ಥೆಯ ಮೂಲಕ ಸಾವಿರಾರು ಬಡವರ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ನೆರವಾಗಿದ್ದಾರೆ. ಸಲ್ಮಾನ್ ಅವರ ಲವ್ ಲೈಫ್ ಅಂತೂ ಯಾವಾಗ್ಲೂ ಮಾಧ್ಯಮಗಳ ಚರ್ಚೆಯ ವಿಷಯವಾಗಿದೆ. ಸಂಗೀತ ಬಿಜಲಾಯಿಯಿಂದ ಹಿಡಿದು ಐಶ್ವರ್ಯ ರೈ ಮತ್ತು ಕತ್ರಿನಾ ಕೈಫ್ ವರೆಗೂ ಅವರ ಸಂಬಂಧಗಳು ಸಾಕಷ್ಟು ಸುದ್ದಿಯಾಗಿದ್ದವು. ಪ್ರತಿ ಬಾರಿ ಅವರ ಮದುವೆಯ ವಿಷಯ ಬಂದಾಗಲೂ ಅದು ಕೇವಲ ಪ್ರಶ್ನೆಯಾಗಿ ಉಳಿಯುತ್ತಿದೆ ಹೊರತು ಉತ್ತರ ಸಿಗುತ್ತಿಲ್ಲ. ಈಗ 60ಕ್ಕೆ ಕಾಲಿಟ್ಟಿದ್ದರೂ ಇನ್ನೂ ಬ್ಯಾಚುಲರ್ ಆಗಿ ಉಳಿದಿರುವುದು ಅವರ ಅಭಿಮಾನಿಗಳಲ್ಲಿ ಕುತೂಹಲ ಮೂಡಿಸಿದೆ. ಒರಟು ವ್ಯಕ್ತಿತ್ವದಂತೆ ಕಂಡರೂ ಸಲ್ಮಾನ್ ಅವರ ಕುಟುಂಬದ ಮೇಲಿನ ಪ್ರೀತಿ ಅಪಾರವಾದುದು. ಮುಂಬೈನ ಗ್ಯಾಲಕ್ಸಿ ಅಪಾರ್ಟ್ಮೆಂಟ್ ನ ತಮ್ಮ ಸಣ್ಣ ಮನೆಯಲ್ಲಿ ಇಡೀ ಕುಟುಂಬದೊಂದಿಗೆ ಬೆರೆತು ಬದುಕುವ ಅವರ ಸರಳತೆ ಗಮನಾರ್ಹವಾಗಿರುತ್ತದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಸಲ್ಮಾನ್ ಖಾನ್ ಅಂದ್ರೆ ಅದು ಕೇವಲ ಹೆಸರಲ್ಲ, ಅದೊಂದು ಸುನಾಮಿಯ ಅಲೆ. ತಪ್ಪುಗಳನ್ನು ಮಾಡುತ್ತಾ ಅದರಿಂದ ಕಲಿಯುತ್ತಾ ತನ್ನದೇ ಆದ ದಾರಿಯಲ್ಲಿ ಸಾಗುವ ಅವರ ಜೀವನ ಶೈಲಿ ಅನೇಕರಿಗೆ ಅಚ್ಚರಿ ಮೂಡಿಸುತ್ತದೆ. ವಿವಾದಗಳ ನಡುವೆಯೂ ಅವರ ಸಿನಿಮಾಗಳ ಮೂಲಕ ನೀಡಿರುವ ಮನೋರಂಜನೆ ಮತ್ತು ಸಮಾಜಕ್ಕೆ ನೀಡಿರುವ ಸೇವೆ ಅವರನ್ನು ಬಾಲಿವುಡ್ ನ ಅಜೇಯ ಬಾಯ್ಜಾನ್ ಆಗಿ ರೂಪಿಸಿದೆ. ಇಂಥ ಸಲ್ಮಾನ್ ಖಾನ್ ಅವರಿಗೆ ನಮ್ಮ ವಾಹಿನಿ ಹಾಗೂ ವೀಕ್ಷಕರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳು. ಇದಾಗಿತ್ತು ಈ ಕ್ಷಣದ ಸಿನಿ ವಿಶೇಷ. ನೈಜ ಹಾಗೂ ತಾಜಾ ಸುದ್ದಿ, ಪ್ರಾಮಾಣಿಕ ವರದಿ, ನಿಷ್ಠೂರ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.